ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಲೇಟ್ ಅಂತ ಅದಕ್ಕೋಸ್ಕರ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗ್ತಾ ಇದ್ದಾರೆ. ನನ್ನ ಮಗಳು ಸ್ಕೂಲ್ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗೆ ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಕಾಫಿ ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಓಟ್ಸ್ ಉಪ್ಪಿಟ್ಟು ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. 2 ಕಪ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ನಮಗೆ ಮತ್ತು ಮಕ್ಕಳು ಅಷ್ಟೊಂದು ಜಾಸ್ತಿ ತಿನ್ನಲ್ಲ, ನಾನು ನನ್ನ ಹಸ್ಬೆಂಡೇ ಜಾಸ್ತಿ ತಿನ್ನೋದು. ನನ್ನ ಮಕ್ಕಳೆಲ್ಲ ಸ್ವಲ್ಪನೇ ತಿಂತಾರೆ, ಅಷ್ಟೊಂದು ಇಷ್ಟಪಡಲ್ಲ ಓಟ್ಸ್ ಉಪ್ಪಿಟ್ಟೆಲ್ಲ ಮಕ್ಕಳು. ಅವ್ರಿಗೂ ಕೂಡ ಸ್ವಲ್ಪನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇತ್ತೀಚೆಗೆ. ಓಟ್ಸ್ ಎಲ್ಲ ಓಟ್ಸ್ ಪ್ಯಾನ್ ಕೇಕ್ ತಿಂತಾರೆ, ದೋಸೆ ಇಡ್ಲಿ ಏನಾದರೂ ಮಾಡಿದರೆ ತಿಂತಾರೆ, ಬಟ್ ಉಪ್ಪಿಟ್ಟು ಅಷ್ಟಕ್ಕಷ್ಟೇ ಇಷ್ಟಪಡಲ್ಲ. ಸೊ ಓಟ್ಸ್ನ ಸ್ವಲ್ಪ ಹೊತ್ತು ಹುರ್ಕೊತಾ ಇದ್ದೀನಿ. ನನ್ನ ಮಗನಿಗೆ ನಾನು ಅಡುಗೆ ಮಾಡೋಕ್ಕಂದ್ರೆ ಬಂದು ಎತ್ಕೊ ಅಂತಂದು ಹಠ ಮಾಡ್ತಾನೆ. ಸೊ ಹಾಗಾಗಿ ಎತ್ಕೊಂಡೇ ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ನೋಡಬೇಕು ಅಂತ ಅವ್ನಿಗಂತೂ ತುಂಬಾ ಇಷ್ಟ. ಹಾಗಾಗಿ ಏನು ಮಾಡ್ತಾಯಿದ್ರು ಬಂದು ಎತ್ಕೊ ಅಂತಾನೆ. ನೀರು ಬಿಡ್ತಾಯಿದ್ರೆ ಅವನೇ ನೀರು ಬಿಡೋಕ್ಕೆ ಹೋಗ್ತಾಯಿದ್ದಾನೆ. ಸೊ ಹಿಂಗೆ ಎತ್ಕೊಂಡೇ ಮಾಡೋದು. ನಾನು ಏನಾದರೂ ಮಾಡಬೇಕು ಅಂದ್ರೂ ಕೂಡ ಒಬ್ಬಳೇ ಇದ್ದರೆ ಹಿಂಗೆ ಮಾಡೋದು, ಇಲ್ಲ ಅಂತಂದರೆ ಅವ್ರ ಪಪ್ಪ ಇರ್ತಾರೆ. ಅವ್ರ ಪಪ್ಪ ಇಲ್ಲ ಅಂತಂದರೆ ಹಿಂಗೆ ಕಾಡ್ತಾ ಇರ್ತಾನೆ. ಅಡುಗೆ ಮನೆಯಲ್ಲೇ ಬಂದು ಬಾ ಆಟಾಡಿ ಬಾ ಕೂತ್ಕೋ ಬಾ ಅಂತ ಕರಿತಾನೆ, ಕೆಲಸ ಮಾಡೋದಕ್ಕೆ ಬಿಡಲ್ಲ. ಸೊ ಉಪ್ಪಿಟ್ಟು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಓಟ್ಸ್ ಉಪ್ಪಿಟ್ಟನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅದು ಸ್ವಲ್ಪ ತಣ್ಣಗೆ ಆಗ್ತಾ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಗಟ್ಟಿಯಾಗಿಬಿಡುತ್ತೆ. ಗಟ್ಟಿ ಆದರೆ ಅಷ್ಟೊಂದು ಇಷ್ಟ ಆಗೋಲ್ಲ ತಿನ್ನೋದಕ್ಕೆ. ಈ ಥರ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದನ್ನು ಬಿಸಿನೇ ತಿನ್ನಬೇಕು, ತಣ್ಣಗಾದ್ಮೇಲೆ ಅಂತೂ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ. ಸೊ ನನ್ನ ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಟ್ಟು ಆಫೀಸಿಗೆ ಕಳಿಸ್ದೆ. ನಾನು ಕೂಡ ತಿಂಡಿ ಮಾಡಿಕೊಂಡೆ, ಮಕ್ಕಳಿಗೂ ಕೂಡ ತಿಂಡಿ ಕೊಟ್ಟೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಿಲ್ಕ್ ಸ್ಯಾರಿಗಳನ್ನ ತೋರಿಸೋಣ ಅಂತಿದ್ದೀನಿ. ನನ್ನ ಹತ್ರ ಯಾವ್ದಾದ್ರು ಸಿಲ್ಕ್ ಸ್ಯಾರಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನನ್ನ ಮಗ ಮಲ್ಕೊಂಡಿದ್ದಾನಲ್ವ, ಹಾಗಾಗಿ ಬೇಗ ಮಾಡಿಬಿಡೋಣ ಅಂತಂದರೆ ಎದ್ರೆ ಮಾಡೋದಕ್ಕೆ ಬಿಡಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ಯಾರಿಗಳನ್ನೆಲ್ಲ ಈ ರೀತಿ ಜಿಪ್ಪರ್ ಬ್ಯಾಗಲ್ಲಿ ಹಾಕಿಡ್ತಾಯಿದ್ದೀನಿ. ಹಾಗೆ ಈ ರೀತಿ ಬ್ಯಾಗ್ಗಳಲ್ಲೂ ಕೂಡ ನಾನು ಹಾಕಿಟ್ಟಿದ್ದೀನಿ. ಇದು ಕಲ್ಯಾಣ್ ಸಿಲ್ಕ್ಗೆ ಹೋಗಿ ತೊಗೊಂಡಾಗ ಒಂದು 3-4 ಸ್ಯಾರಿ ಮೇಲೆ ತೊಗೊಂಡಿದ್ವಿ, ಅವಾಗ ಈ ರೀತಿ ಬ್ಯಾಗ್ನ ಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಒಂದೊಂದಾಗಿ ಒಂದೊಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡಿರೋಂಥ ಸ್ಯಾರಿಗಳನ್ನ ತೋರಿಸ್ತೀನಿ. ಸೀಮಂತಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿಗಳು. ಸೊ ಇದು ಸೀಮಂತಕ್ಕೆ ಅಂತ 2 ಸ್ಯಾರಿ ತೊಗೊಂಡಿದ್ದೆ. ಅದರಲ್ಲಿ ಇದು ಒಂದು ಸ್ಯಾರಿ ಆರೆಂಜ್, ರೆಡ್ ಆ್ಯಂಡ್ ಪಿಂಕ್ ಕಲರಲ್ಲಿ ಬಂದಿದೆ, ಮಿಕ್ಸಡ್ ಕಲರು. ಅದಕ್ಕೆ ಕುಚ್ಚನ್ನು ಈ ರೀತಿಯಾಗಿ ಹಾಕ್ಸಿದ್ದೀನಿ. ಹಾಗೆ ಇದು ಸೆರಗು ಈ ಕಲರ್ ಬಂದಿದೆ. ಇದು ನಾನು SM ಸಿಲ್ಕಲ್ಲಿ ತೊಗೊಂಡಿರೋದು. 1-2 ಸ್ಯಾರಿ ಮಾತ್ರ ನಾನು SM ಸಿಲ್ಕಲ್ಲಿ ತೊಗೊಂಡಿದ್ದೀನಿ. ಸೊ ಒಂದೊಂದು ಶಾಪಲ್ಲಿ ತೊಗೊಂಡಿದ್ದೀನಿ. ಯಾವ ಶಾಪಲ್ಲಿ ಚೆನ್ನಾಗಿ ಅನಿಸುತ್ತೋ ಆ ಶಾಪ್ನ ನಾನು ರೆಕಮೆಂಡ್ ಮಾಡ್ತೀನಿ. 1-2 ಟೈಮ್ಸ್ ಅಷ್ಟೇ ಉಟ್ಕೊಂಡಿರೋದು. ಒಂದು ಸೀಮಂತಕ್ಕೆ, ಇನ್ನೊಂದು ನಮ್ಮ ಭಾವವ್ರ ಮದುವೆ ಟೈಮಲ್ಲಿ ಉಟ್ಕೊಂಡಿದ್ದು. ಸೊ 2 ಸಲ ಉಟ್ಕೊಂಡಿರೋದು ಸ್ಯಾರಿ. ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಸೊ ಅದ್ರ ಬ್ಲೌಸ್ ಬಂದುಬಿಟ್ಟು ಪಿಂಕ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಈ ರೀತಿ ಶೇಪ್ ಕೊಡಿಸಿದ್ದೀನಿ, ಹಾಗೆ ಡಿಸೈನ್ನ ಮಾಡಿಸಿದ್ದೀನಿ. ಸೊ ಇದು ಬ್ಯಾಂಗ್ಳೂರಲ್ಲಿ SM ಸಿಲ್ಕಲ್ಲಿ ತೊಗೊಂಡಿದ್ದು. ಸೊ ಇನ್ನೊಂದು ಸೀಮಂತ ಸ್ಯಾರಿ ಅಂದರೆ ಈ ಕಲರ್ ಒಂದು ತೊಗೊಂಡಿದ್ದೀನಿ. ತುಂಬ ವರ್ಷ ಆಯಿತು ಉಟ್ಕೊಂಡು, ಸೊ ಹಾಗೇ ಇದೆ. ಸೊ ಐರನ್ ಗಿರನ್ನೆಲ್ಲ ಏನೂ ಮಾಡಿಸಿಲ್ಲ. ಸೊ ಈ ಬಾರ್ಡರ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಗ್ರೀನ್ ಆ್ಯಂಡ್ ಪಿಂಕ್, ಯೆಲ್ಲೋ ಈ ರೀತಿ ಮಿಕ್ಸ್ಡ್ ಕಲರಲ್ಲಿ ತೊಗೊಂಡಿದ್ದು. ಇದು ಕೂಡ SM ಸಿಲ್ಕಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು 5000 ಮೇಲೆ ಇದೆ ರೇಟು. ಹಾಗೆ ಇದಕ್ಕೆ ಈ ರೀತಿಯಾಗಿ ಕುಚ್ಚನ್ನು ಹಾಕ್ಸಿದ್ದೀನಿ. ಆರೆಂಜ್ ಆ್ಯಂಡ್ ಪಿಂಕ್ ಎಲ್ಲೋ ಇಷ್ಟು ಶೇಡೆಲ್ಲ ಹಾಕಿದ್ದಾರೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ನನಗೆ, ನೋಡ್ತಾ ಇರ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಸೊ ಬಾರ್ಡರ್ ನನಗೆ ತುಂಬ ಇಷ್ಟ ಆಗಿದ್ದು, ರೌಂಡ್ ಡಿಸೈನ್ ಬಂದಿದೆ. ಸೊ ಕಲರ್ ಕೂಡ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ತೊಗೊಂಡಿದ್ದು. ಸೊ ಇದನ್ನು ಕೂಡ 1-2 ಸಲ ಯೂಸ್ ಮಾಡಿದ್ದೀನಿ. ಹಾಗೆ ಬ್ಲೌಸ್ ನೋಡ್ತಾ ಇರ್ಬೋದು, ಮಿಕ್ಸಡ್ ಕಲರ್ ಮಲ್ಟಿ ಕಲರಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್ನ. ಹಾಗೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ನಾನು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಸಿದ್ದೀನಿ. ಹಾಗೆ ಒಂದು ಟ್ಯಾಗ್ನ ಹಾಕ್ಸಿದ್ದೀನಿ. ಹಾಗೆ ಸ್ಲೀವ್ಸ್ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಡ್ ಕಲರಲ್ಲಿ ಮಾಡಿದ್ದಾರೆ. ಇದು ಹ್ಯಾಂಡ್ ವರ್ಕ್ ನಾನು ಮಾಡಿಸಿರೋದು. ನನ್ನ ಮದುವೆ ಸ್ಯಾರಿ ಲಾಸ್ಟಿಗೆ ತೋರಿಸ್ತೀನಿ, ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ಬಿಡ್ತೀನಿ.
ಸೊ ನನ್ನ ಎಂಗೇಜ್ಮೆಂಟು ಮದುವೆ ಟೈಮಲ್ಲಿ ನಾನು ಅಷ್ಟೊಂದು ಸ್ಯಾರಿ ಸೆಲೆಕ್ಷನ್ ಮಾಡೋದು ಹಾಗೆ ಬ್ಲೌಸ್ ಹೊಲಿಸೋದು ಅಷ್ಟೊಂದು ಐಡಿಯಾನೇ ಇರಲಿಲ್ಲ ನನಗೆ. ಯಾವುದೋ ಥರ ಹೊಲಿಸ್ಬಿಟ್ಟಿದ್ದೀನಿ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಸೊ ಇದು ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಸೊ ಆಲ್ಮೋಸ್ಟ್ ಪಿಂಕ್ ಆ್ಯಂಡ್ ಗ್ರೀನ್ ಎಲ್ಲೋ ಈ ರೀತಿ ಶೇಡ್ ಜಾಸ್ತಿ ಇದೆ ನನ್ನ ಹತ್ರ ಸ್ಯಾರಿ. ಈಗೀಗ ಬ್ಲೂ ಬೇರೆ ಕಲರಲ್ಲಿ ತೊಗೊತಾ ಇದ್ದೀನಿ. ಇದು ಸ್ಯಾರಿ ಸೆರಗ್ ಬಂದುಬಿಟ್ಟು ಈ ರೀತಿ ಇದೆ. ಹಾಗೆ ಇದು ಬ್ಲೂ ಆ್ಯಂಡ್ ಪಿಂಕಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಕಲರಲ್ಲಿ ಬಂದಿದೆ ಸ್ಯಾರಿ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಎಂಗೇಜ್ಮೆಂಟಲ್ಲಿ ತಂದಿದ್ದು ನನ್ನ ಹಸ್ಬೆಂಡು. ಸೊ ಎಂಗೇಜ್ಮೆಂಟ್ ಟೈಮಲ್ಲಿ ಉಟ್ಕೊಂಡಿದ್ದೆ. ಇದು ಕೂಡ ನೈಟ್ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು ಸ್ಯಾರಿ. ಬಟ್ ಅವಾಗ ನಂಗೆ ಸ್ಯಾರಿ ಸೆಲೆಕ್ಷನ್ನು ಅಷ್ಟೊಂದೆಲ್ಲ ಗೊತ್ತಾಗ್ತಾ ಇರಲಿಲ್ಲ, ಯಾರೇನು ಹೇಳ್ತಾರೋ ಅದನ್ನು ತೊಗೊತಾ ಇದ್ದೆ. ಬಟ್ ಇವಾಗ ಅನ್ನಿಸ್ತಾ ಇದೆ ನಾನು ಸೆಲೆಕ್ಟ್ ಮಾಡಬೇಕಿತ್ತು ಅಂತ. ಸೊ ನೋಡ್ತಾ ಇರ್ಬೋದು, ಇದು ಎಲಿಫೆಂಟ್ ಡಿಸೈನ್ ಬಂದಿದೆ, ಬಾರ್ಡರು ತುಂಬಾ ಚೆನ್ನಾಗಿದೆ. ಇದು ಹೊಸ ಥರ ಡಿಸೈನ್ ಬಂದಿದ್ದು. ಸೊ ಈ ಸ್ಯಾರಿನ ನಾನು ದಾವಣಗೆರೆಯಲ್ಲಿ ಶಾಂತಲಾ ಶಾಪಲ್ಲಿ ತೊಗೊಂಡಿದ್ದು. ಸೊ ಇದಕ್ಕೆ ಕುಚ್ಚು ಬಂದುಬಿಟ್ಟು ಈ ರೀತಿ ಹಾಕ್ಸಿದ್ದೀನಿ. ಈ ಸ್ಯಾರಿ ಮದುವೆ ಟೈಮಲ್ಲಿ ಅಷ್ಟೇ ಉಟ್ಕೊಂಡಿದ್ದು, ಮತ್ತೆ ಉಟ್ಕೊಂಡೇ ಇಲ್ಲ ಇದನ್ನು. ಇದು ಮುಹೂರ್ತದ ಸ್ಯಾರಿ. ಹಾಗೆ ಈ ಕಲರಲ್ಲಿ ತೊಗೊಂಡಿದ್ದೀನಿ. ಒಂಥರ ಮೆಹಂದಿ ಕಲರ್ ಬಂದಿದೆ ಇಲ್ಲಿ ಬಾರ್ಡರು. ಮೆಹಂದಿ ಗ್ರೀನ್ ಅಂತ ಹೇಳ್ತಾರಲ್ಲ ಆ ಕಲರು. ಹಾಗೆ ಆರೆಂಜ್ ಕಲರಲ್ಲಿ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಇದು. ಸೊ ಶೇಡಿಂಗ್ ಇದೆ, ಆರೆಂಜ್ ಆ್ಯಂಡ್ ಗ್ರೀನ್ ಮಿಕ್ಸ್ಡ್ ಇದೆ ಇದರಲ್ಲಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಇದಕ್ಕೆ ಸೆರಗ್ ಬಂದುಬಿಟ್ಟು ಈ ರೀತಿ ಬಂದಿದೆ. ಸೊ ಕುಚ್ಚನ್ನ ಈ ರೀತಿ ಹಾಕ್ಸಿದ್ದೀನಿ ನಾನು. ಆರೆಂಜ್ ಹಾಕಿಲ್ಲ ಅವರು, ಸ್ವಲ್ಪ ಮರೂನ್ ಕಲರ್ ಹಾಕಿದ್ದಾರೆ. ಮರೂನ್ ಆ್ಯಂಡ್ ಗ್ರೀನ್ ಕಲರಲ್ಲಿ ಕುಚ್ಚನ್ನು ಹಾಕ್ಸಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ಕೂಡ ತುಂಬಾ ಇಷ್ಟ ಆಗಿತ್ತು. ಇದು ನಮ್ಮ ಸೋದರ ಮಾವ ಕೊಡಿಸ್ಬೇಕು ಅಂತ ಇರುತ್ತಲ್ವ ಮದುವೆನಲ್ಲಿ, ಆವಾಗ ಕೊಡಿಸಿರೋದು. ಸೊ ಅದಾದಮೇಲೆ ನಾನು ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿ. ಗೃಹ ಪ್ರವೇಶದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂಥರ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ಇದು ಸ್ಯಾರಿ. ಸೊ ಹಾಗಾಗಿ ತೊಗೊಂಡೆ. ಸೊ ಇದು ಈ ರೀತಿ ಬಾರ್ಡರ್ ಬಂದಿದೆ, ಮೇಲ್ಗಡೆ ಬಾರ್ಡರ್ದು. ಸೊ ಕೆಳಗಡೆ ಇಷ್ಟು ದೊಡ್ಡದಾಗಿರುವಂತಹ ಬಾರ್ಡರ್ ಬಂದಿದೆ. ಸೊ ಆಲ್ಮೋಸ್ಟ್ ಗೋಲ್ಡ್ ಕಲರಲ್ಲಿದೆ, ಗೋಲ್ಡ್ ಗ್ರೀನ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಮಿಕ್ಸ್ ಕಲರು. ಸೊ ನಾನು ಸೇಮ್ ಕಲರ್ ಹಾಕ್ಕೊಂಡಿದ್ದೀನಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಹಾಗೆ ಇದ್ರ ಬ್ಲೌಸ್ ಬಂದುಬಿಟ್ಟು ಡಾರ್ಕ್ ಗ್ರೀನ್ ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಸೊ ಅದರ ಡಿಸೈನ್ ಹಾಗೆ ಬ್ಲೌಸ್ ಡಿಸೈನ್ ಬಂದುಬಿಟ್ಟು ನಾನು ಹೇಳಿದ್ದೆ ಒಂದು ಡಿಸೈನು, ಅವ್ರು ಮಾಡಿರೋದೇ ಒಂದು ಡಿಸೈನು. ಓಕೆ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ಕೊಟ್ಟಿದ್ದೆ ಆಗೋಯ್ತು. ಸೊ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಈ ರೀತಿ ಮಾಡಿದ್ದಾರೆ. ಹಾಗೆ ಫ್ರಂಟ್ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಸ್ಲೀವ್ಸ್ ಪೂರ್ತಿಯಾಗಿ ಅದರಲ್ಲೇ ಬಾರ್ಡರ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಏನು ಡಿಸೈನ್ ಮಾಡಿಸಿಲ್ಲ. ಸೊ ಅದಾದಮೇಲೆ ಇದು ನೋಡಿರಬೇಕು, ನಾನು ಲಕ್ಷ್ಮಿ ಗುಡಿಸಿದ ಸ್ಯಾರಿ ಇದು. ಸೊ ಇದನ್ನು ಕೂಡ ಗೃಹ ಪ್ರವೇಶದಲ್ಲಿ ನಮ್ಮ ಅತ್ತಿಗೆ ಅವ್ರು ಕೊಡಿಸಿದ್ದು. ಸೊ ತೊಗೊಂಡಿದ್ದೀನಿ. ಸೊ ಇದು ನಮ್ಮ ಭಾವ ಅವರು ಮದುವೆಯಲ್ಲಿ ತೊಗೊಂಡಿದ್ದು ಸ್ಯಾರಿ. ಇದು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಉಟ್ಕೊಂಡಿದ್ದೆ, ನೋಡ್ತಾ ಇರ್ಬೋದು. ಸೊ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ. ಸೊ ಇದ್ರ ಬಾರ್ಡ್ರ್ ಬಂದುಬಿಟ್ಟು ರೀತಿ ಇದೆ. ಸೊ ಐರನ್ ಮಾಡಿಲ್ಲ, ಮೊನ್ನೆ ಉಟ್ಕೊಂಡಿದ್ನಲ್ವ. ಸೊ ಹಾಗಾಗಿ ಇದು ಕೂಡ ಎಲಿಫೆಂಟ್ ಡಿಸೈನ್ ಕೂಡ ಬಂದಿದೆ ಇದರಲ್ಲಿ. ಸೊ ಇದನ್ನು ಸುದರ್ಶನಲ್ಲಿ ತೊಗೊಂಡಿದ್ದು. ಸೊ ಇದು ಹಾಗೆ ಇದು ಹಾಗೆ ಇನ್ನೊಂದು ಸ್ಯಾರಿ ಎಲ್ಲೋ ಹೋಗ್ಬಿಟ್ಟಿದೆ, ಮಿಸ್ ಆಗಿಬಿಟ್ಟಿದೆ, ಸಿಗ್ತಾನೆ ಇಲ್ಲ. ಸೊ ಅದು ಕಲ್ಯಾಣ್ ಸಿಲ್ಕಲ್ಲಿ ತೊಗೊಂಡಿದ್ದು, ಅದಂತೂ ತುಂಬ ಚೆನ್ನಾಗಿತ್ತು. ಸೊ ಇದು ಕೂಡ ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿ. ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಕಲರಲ್ಲಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ. ಹಾಗೆ ಇದಕ್ಕೆ ಕುಚ್ಚು ಬಂದುಬಿಟ್ಟು ಈ ರೀತಿ ಹಾಕಿದ್ದಾರೆ, ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಲರಲ್ಲಿ ಹಾಕಿದ್ದಾರೆ. ಅದಾದಮೇಲೆ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ಸೊ ಈ ಸ್ಯಾರಿ ಬಂದುಬಿಟ್ಟು ಮದುವೆನಲ್ಲಿ ಕೊಡಿಸಿದ್ದು ನನ್ನ ಹಸ್ಬೆಂಡು. ಇದೇ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಇದ್ರ ಬೆಲೆ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇದು ಪಿಂಕ್ ಆ್ಯಂಡ್ ಒಂಥರ ಎಲ್ಲೋ ಮಸ್ಟರ್ಡ್ ಎಲ್ಲೋ ಕಲರ್ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಬ್ಲೌಸ್ ಬಂದುಬಿಟ್ಟು ಪಿಂಕ್ ಕಲರ್ ಇದೆ. ಸೊ ಇದಕ್ಕೆ ಕುಚ್ಚು ಬಂದುಬಿಟ್ಟು ಪಿಂಕ್ ಆ್ಯಂಡ್ ಗೋಲ್ಡಲ್ಲಿ ಹಾಕಿದ್ದಾರೆ, ಗೋಲ್ಡ್ ಬೀಡ್ಸ್ ಹಾಕಿದ್ದಾರೆ. ಈ ಸ್ಯಾರಿ ಬಂದುಬಿಟ್ಟು ಕಾಂಚೀವರಂ ಪ್ಯೂರ್ ಸಿಲ್ಕ್ ಸ್ಯಾರಿ.
ಆಮೇಲೆ ಇದು ಲೋಟಸ್ ಡಿಸೈನ್ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಲೋಟಸ್ ಡಿಸೈನ್ ಇದೆ ಪೂರ್ತಿ ಸ್ಯಾರಿ ಪೂರ್ತಿ ಕೂಡ. ಸೊ ಲೋಟಸ್ ಡಿಸೈನಲ್ಲಿದೆ, ಬಿಚ್ಚಿ ತೋರಿಸ್ಬಿಟ್ಟು ಒಂದ್ಸಲ. ಈ ಸ್ಯಾರಿ ಬಂದುಬಿಟ್ಟು ನಾನು ಜಾಸ್ತಿ ಟೈಮ್ ಯೂಸ್ ಮಾಡಿಲ್ಲ, 1-2 ಸಲ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾಯಿದ್ರು ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿ ಯಾಕೆ ತೊಗೊತೀಯಾ, ಉಡೋದಿಲ್ಲ, ಸೊ ಹಾಗಾಗಿ ಯಾಕೆ ತೊಗೊತೀಯಾ ಅಂತ ಹೇಳ್ತಾಯಿದ್ರು. ಪಿಂಕ್ ಆ್ಯಂಡ್ ಯೆಲ್ಲೋ ಶೇಡಲ್ಲಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ಮಾಡಿದರೆ ಪಿಂಕ್ ಆ್ಯಂಡ್ ಯೆಲ್ಲೋ ಶೇಡ್ ಬರುತ್ತೆ. ಸೊ ಅದ್ರ ಬಾರ್ಡ್ರ್ ಬಂದುಬಿಟ್ಟು ಈ ರೀತಿ ಇದೆ. ಸೊ ಗ್ರೀನ್ ಆ್ಯಂಡ್ ಪಿಂಕ್ ಯೆಲ್ಲೋ ಕಲರ್ 3 ಕಲರ್ ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ. ಸೊ ಇದು ಒಂದು ಫೈನಲ್ ಸ್ಯಾರಿ ಇದು. ಸೊ ಇನ್ನೊಂದು ಸ್ಯಾರಿ ಇತ್ತು, ಅದು ಎಲ್ಲಿ ಮಿಸ್ ಆಗಿದೆಯೋ ಸಿಗ್ತಾ ಇಲ್ಲ. ಸೊ ಅದು ಕೂಡ ಕಲ್ಯಾಣ್ ಸಿಲ್ಕಲ್ಲಿ ತೊಗೊಂಡಿದ್ದೆ. ಸೊ ಬೇಜಾರಾಗ್ತಾಯಿದೆ ಸಿಗ್ತಾ ಇಲ್ಲ ಅಂತ. ಸೊ ಅದೊಂದು ತೋರಿಸ್ಬೋದಿತ್ತು ಇದ್ದಿದ್ದರೆ. ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇದ್ರ ಬೆಲೆ ಹೇಳಬೇಕು ಅಂದರೆ 25 ಮೇಲೆ ಇದೆ, 25,000 ಮೇಲೆ ಇದೆ ಸ್ಯಾರಿ. ಸೊ ಮದುವೆ ಸ್ಯಾರಿ ಅಲ್ವಾ, ಸ್ವಲ್ಪ ಕಾಸ್ಟ್ಲಿದೇ ಇರಲಿ ಅನ್ನೋದಕ್ಕೋಸ್ಕರ ನನ್ನ ಹಸ್ಬೆಂಡು ಕೊಡಿಸಿದ್ರು. ಸೊ ನನಗೂ ನಾನು ತೊಗೊಳೋವರೆಗೂ ಗೊತ್ತಿರಲಿಲ್ಲ ನಂಗೆ ಇಷ್ಟೊಂದು ಕಾಸ್ಟ್ಲಿ ಇದು ಸ್ಯಾರಿ ಅಂತ. ತೊಗೊಂಡು ಹೋದ್ಮೇಲೆ ಮನೆಗೆ ಹೋಗಿ ಬಿಲ್ ನೋಡಿದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಕಾಸ್ಟ್ಲಿ ಇದೆನಾ ಸ್ಯಾರಿ, ಯಾಕೆ ಇಷ್ಟೊಂದು ಸ್ಯಾರಿ ಕಾಸ್ಟ್ಲಿದು ಕೊಡಿಸಿದ್ರು ಅಂತ. ನನಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ, ಅಷ್ಟೊಂದು ಕಾಸ್ಟ್ಲಿದು ಕೊಡಿಸ್ತಾರೆ, ಕಾಸ್ಟ್ಲಿದು ತೊಗೋಬೇಕು ಅಂತಲೂ ಗೊತ್ತಿರಲಿಲ್ಲ. ಸೊ ನಾರ್ಮಲಾಗಿ ನಾನು ಸ್ಯಾರಿ ಸೆಲೆಕ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಅದಾದಮೇಲೆ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ, ಬಿಲ್ ನೋಡಿ 25,000 ಮೇಲೆ ಇದೆ ಅಂತಂದು ಗೊತ್ತಾಯ್ತು ಆವಾಗ. ಓಕೆ, ಒಂದು ಸಲ ಅಲ್ಲ ಬಿಡು, ಮತ್ತೆ ಯಾವಾಗೂ ತೊಗೊಳಕ್ಕಾಗಲ್ಲ, ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿ ಕೊಡಿಸು ಅಂದರೆ ಯಾರು ಕೊಡಿಸಲ್ಲ ಇವಾಗ. ಸೊ ಮದುವೆ ಟೈಮ್ ಅಲ್ವಾ ಅಂತಂದು ತೊಗೊಂಡಿದ್ದಾಯ್ತು ಅಷ್ಟೇ. ಸೊ ಯಾವ ಸ್ಯಾರಿ ಇಷ್ಟ ಆಯಿತು ನಿಮಗೆ ಅಂತಂದು ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಮಿಸ್ ಮಾಡಬೇಡಿ ಕ್ಲಿಕ್ ಮಾಡೋದನ್ನು. ಸೊ ಅದರಿಂದ ನೋಟಿಫಿಕೇಷನ್ ಬರುತ್ತಲ್ವ. ಸೊ ಹಾಗಾಗಿ ನಾನು ಯಾವ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ, ಒಂಥರ ಮೆಸೇಜ್ ಟೈಪ್ ಬರುತ್ತೆ. ಇಲ್ಲ ಅಂತಂದರೆ ನಾನು ಯಾವ ವಿಡಿಯೋ ಹಾಕಿದ್ರೂ ಗೊತ್ತಾಗಲ್ಲ, ಅಥವಾ ನನ್ನ ಹಳೆ ವಿಡಿಯೋಸು ಕೂಡ ನಿಮಗೆ ಬರೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ.